ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು 2 ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಬರುವ ಒಂದು ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋನ ನೋಡಿ. ನಾನು 6 ಎಳೆ ದಾರಾನ ತಗೊಂಡಿದ್ದೀನಿ. ಇದು ಪಲ್ಲು ಬ್ರೌನ್ ಇದೆ, ಒಳಗಡೆ ಸೀರೆ ಪಿಂಕ್ ಇದೆ. ಅದಕ್ಕೆ ಈ ಪಲ್ಲು ಅಪೋಸಿಟ್ ಕಲರು ಪಿಂಕ್ನ ತಗೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಆ ಸೀರೆಗೆ ಅದನ್ನು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸರ್ತಿನೂ ಲಾಕ್ ಹಾಕ್ಕೊಡ್ತಾ ಇದ್ದೀನಿ. 2 ಸರ್ತಿ ಲಾಕ್ ಮಾಡಿಕೊಂಡು 3 ಚೈನ್ ಹಾಕ್ಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಹಾಕ್ಕೋತಾ ಇದ್ದೀನಿ. ಮತ್ತು 3 ಚೈನು ಮತ್ತು ಒಂದು ಸಿಂಗಲ್ ಕ್ರೋಶ, ಮತ್ತು 3 ಚೈನು ಮತ್ತು ಒಂದು ಸಿಂಗಲ್ ಕ್ರೋಶ. ನಾನು ಇದೇ ರೀತಿ ಫುಲ್ಲು ಫಸ್ಟ್ ಸ್ಟೆಪ್ಪಲ್ಲಿ 3 ಚೈನು ಒಂದು ಸಿಂಗಲ್ ಕ್ರೋಶ, ಇದು ಫುಲ್ ಸೀರೆ ಪಲ್ಲುಗೆ ಇದೇ ರೀತಿ ಹಾಕೋತಾ ಇದ್ದೀನಿ. ಕೊನೆಗೆ ಎಂಡಲ್ಲಿ ಈ 3 ಚೈನ್ ಹಾಕ್ಕೊಂಡು ಒಂದು ಲಾಕ್ ಮಾಡಿ, ಇಲ್ಲಿ ಸ್ವಲ್ಪ ಗಮನ ಕೊಟ್ಟು ನೋಡಿ. ನಾನು ಈ ಸೀರೆ ಫುಲ್ ಈ ಥರ 3 ಚೈನು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡ್ಮೇಲೆ ಅದು ಕಂಪ್ಲೀಟ್ ಆದಮೇಲೆ ನಾನು ಸೀರೆನ ಅಲ್ಲೇ ತಿರುಗಿಸ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಸ್ಟೆಪ್ಪಲ್ಲಿ ನಾವು ಸೀರೆನ ಸ್ಟ್ರೇಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಈಗ ತಿರುಗಿಸಿದ ಮೇಲೆ ಅದು ಸೀರೆ ಉಲ್ಟಾ ಆಗಿದೆ. ಈಗ ಫಸ್ಟ್ 3 ಚೈನಲ್ಲಿ ನಾನು 3 ಸಿಂಗಲ್ ಕ್ರೋಶನ ಹಾಕ್ಕೊಂಡು ಅದನ್ನು ಒಂದು ಸೀರೆಗೆ ಸಿಂಗಲ್ ಕ್ರೋಶ ಹಾಕಿದ್ದೇವಲ್ಲ ಅಲ್ಲಿ ಒಂದು ಮತ್ತೊಂದು ಹಾಕ್ಕೊಂಡು ಈಗ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟಿಂಗ್ 3 ಚೈನು ಬಿಟ್ಟಿದ್ದೀನಲ್ಲ ಅಲ್ಲಿ ಕುಚ್ಚು ಬರುತ್ತೆ. ಈಗ 8 ಚೈನ್ ಹಾಕ್ಕೊಂಡು ಇಲ್ಲೊಂದು ಲಾಕ್ ಆದಮೇಲೆ 1 ಚೈನ್ ಹಾಕೋತಾ ಇದ್ದೀನಿ. 8 ಚೈನ್ ಆದಮೇಲೆ 3 ಚೈನದ್ದು 2 ಗ್ಯಾಪ್ ಬಿಟ್ಟು 3ನೇ ಗ್ಯಾಪಲ್ಲಿ 3ನೇ ಗ್ಯಾಪು ಇದು ಗ್ಯಾಪ್ ಇದೆಯಲ್ಲ ಇದ್ರ ಮಧ್ಯೆನೇ ನಾನು ಒಂದು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಹಾಕ್ಕೊಂಡಾದಮೇಲೆ ಮತ್ತೆ ಸೀರೆನ ತಿರುಗಿಸ್ಕೋಬೇಕು. 8 ಚೈನ್ ಆದಮೇಲೆ ಸೀರೆನ ತಿರುಗಿಸ್ಕೊಂಡು ಆ 8 ಚೈನ್ ಒಳಗಡೆ 9 ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. 9 ಸರ್ತಿ ಸಿಂಗಲ್ ಕ್ರೋಶನ ಈ ರೀತಿ ಅದರ ಒಳಗಡೆಯಿಂದ ಹಾಕ್ಕೋಬೇಕು. 9 ಸಿಂಗಲ್ ಕ್ರೋಶ ಆದಮೇಲೆ ಸೀರೆನ ತಿರುಗಿಸ್ಕೊಂಡು 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಫಸ್ಟ್ ಹೋಲ್ ಇರುತ್ತಲ್ಲ ಆ ಹೋಲಲ್ಲಿ ಒಂದು ಸೇರಿಸ್ಕೊಂಡು ಡಬಲ್ ಕ್ರೋಶ ಹಾಕ್ಕೋಬೇಕು. ಈ ರೀತಿ ಡಬಲ್ ಕ್ರೋಶನ 5 ಸರ್ತಿ ಹಾಕ್ಕೋಬೇಕು. 5 ಅಂದರೆ ನಾವು ಫಸ್ಟಿಗೆ 2 ಚೈನ್ ಹಾಕಿರ್ತೇವಲ್ಲ ಅದು ಒಂದು ಡಬಲ್ ಕ್ರೋಶ ಅಂತ ಕೌಂಟ್ ಆಗುತ್ತೆ. ಹಾಗೆ ನಾವು 4 ಡಬಲ್ ಕ್ರೋಶ ಹಾಕ್ಕೊಂಡ್ರೆ ಮೊದಲೇದು 2 ಚೈನು ಆಮೇಲೆ ಇದು 4 ಡಬಲ್ ಕ್ರೋಶ 5 ಡಬಲ್ ಕ್ರೋಶ ಆಗುತ್ತೆ. ಈ 5 ಡಬಲ್ ಕ್ರೋಶ ಆದಮೇಲೆ ಮತ್ತೆ 8 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಡು ಮತ್ತು ಫಸ್ಟ್ ಏನಲ್ಲಿ ಫಸ್ಟ್ 3 ಚೈನಲ್ಲಿ ಸೇರಿಸಿರ್ತೇವಲ್ಲ ಅದೇ 3 ಚೈನಲ್ಲಿ ಇದನ್ನು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಅಲ್ಲೊಂದು ಸೇರಿಸ್ಕೊಂಡು ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಸೀರೆನ ತಿರುಗಿಸ್ಕೊಂಡು ಆ 8 ಚೈನ್ ಹಾಕಿರ್ತೇವಲ್ಲ ಮತ್ತೆ ಆ 8 ಚೈನ್ ಮೇಲೆ 9 ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ಆ 8 ಚೈನ್ ಮೇಲೆ 9 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸೀರೆನ ಈ ರೀತಿ ತಿರುಗಿಸಿ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಆದಮೇಲೆ ಮತ್ತೆ 4
ಡಬಲ್ ಕ್ರೋಶಾನ ಹಾಕ್ಕೋಬೇಕು. ಆ ಪ್ರತಿ ಹೋಲಲ್ಲಿ ಒಂದೊಂದು ಡಬಲ್ ಕ್ರೋಶಾನ ಹಾಕ್ಕೋಬೇಕು ಕಂಟಿನ್ಯೂ ಆಗಿ. ಈ ಥರ 5 ಡಬಲ್ ಕ್ರೋಶಾನ ಹಾಕಿದಾಗ ಅದು ಒಂದು ಪೆಟಲ್ ಥರ ಫಾರ್ಮ್ ಆಗುತ್ತೆ. ಇದೇ ರೀತಿ ನಾವು ಇನ್ನೂ 3 8 ಚೈನು, 9 ಡಬಲ್ ಸಿಂಗಲ್ ಕ್ರೋಶ, ಆಮೇಲೆ 5 ಡಬಲ್ ಕ್ರೋಶ ಹಾಕ್ಕೊಂಡಾಗ ಅದೊಂದು ಫ್ಲವರ್ ಥರ ಡಿಸೈನ್ 5 ಪೆಟಲ್ ರೆಡಿ ಆಗುತ್ತೆ. ಈಗ 2 ಆಗಿದೆಯಲ್ಲ, ನಾವು ಇನ್ನೂ ಇದೇ ರೀತಿ 3 ಹಾಕ್ಕೊಂಡು ಹೋಗಬೇಕು. ಈಗ ಮತ್ತೆ 8 ಚೈನು, ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡಿ ಮತ್ತೆ ಸೀರೆನ ತಿರುಗಿಸ್ಬಿಟ್ಟು 9 ಸಿಂಗಲ್ ಕ್ರೋಶಾನ ಆ 8 ಚೈನ್ ಮೇಲೇ 9 ಸಿಂಗಲ್ ಕ್ರೋಶ ಹಾಕ್ಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. 5 ಪೆಟಲ್ ಆದಮೇಲೆ ಯಾವ ರೀತಿ ಹಾಕೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಈ 5 ಪೆಟಲ್ ರೆಡಿ ಆಯ್ತಲ್ವ, ಈಗ ಕೊನೆಗೆ ಒಂದು ಲಾಕ್ ಮಾಡಿ ಈ 3 ಚೈನಿದ್ದು 2 ಗ್ಯಾಪ್ ಬಿಟ್ಟು ಆ ಸೀರೆ ಲಾಕ್ ಹಾಕಿದ್ದೇವಲ್ಲ ಅಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶ ಹಾಕ್ಕೋಬೇಕು, ಅದ್ರ ಮಧ್ಯೆ ಸೇರಿಸ್ಬಿಟ್ಟು ಒಂದು ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ಇದು ಲಾಕ್ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಮತ್ತೆ ಒಂದು ಆ ಸಿಂಗಲ್ ಕ್ರೋಶ ಹಾಕಿದ್ದೇವಲ್ಲ ಅದರಲ್ಲೇ ಸೇರಿಸಿ ಒಂದು ಲಾಕ್ ಮಾಡಬೇಕು. ಈ 3 ಚೈನ್ ಹಾಕಿದ್ದೇವಲ್ಲ ಆ ಗ್ಯಾಪಲ್ಲಿ ಒಂದು ಕುಚ್ಚು ಬರುತ್ತೆ. ಮತ್ತೆ 8 ಚೈನ್ ಹಾಕ್ಕೊಂಡು ಈಗ ಈ ಪೆಟಲ್ನ ರೆಡಿ ಮಾಡ್ಕೋಬೇಕು. ಮತ್ತು ಆ 3 ಗ್ಯಾಪ್ ಮಧ್ಯೆ 2 ಗ್ಯಾಪ್ ಬಿಟ್ಟು 3ನೇದರಲ್ಲಿ ಸೇರಿಸ್ಬಿಟ್ಟು ಒಂದು ಲಾಕ್ ಮಾಡಬೇಕು. ಮತ್ತೆ ಸೀರೆ ತಿರುಗಿಸ್ಬಿಟ್ಟು 9 ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. 9 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸೀರೆ ತಿರುಗಿಸಿ 5 ಡಬಲ್ ಕ್ರೋಶನ ಹಾಕ್ಕೋಬೇಕು. ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ನಾನು ಒಂದು ಪೆಟಲ್ನ ಪೂರ್ತಿ ಹಾಕಿ ತೋರಿಸಿದ್ದೀನಿ. ನಾನು ಮತ್ತೆ ಇದೇ ರಿಪೀಟ್ ಮಾಡಿದರೆ ನಿಮಗೆ ಬೋರ್ ಆಗ್ಬೋದು. ಅದಕ್ಕೆ ನಿಮ್ಗೆ ಅರ್ಥ ಆಗದೇ ಇದ್ದರೆ ವಿಡಿಯೋನ ಮತ್ತೆ ಫಸ್ಟಿಂದ ನೋಡಿಕೊಂಡು ಎಲ್ಲೆಲ್ಲಿ ಏನೇನು ಹಾಕಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಡಿಸೈನ್ ಈ ರೀತಿ ಬರುತ್ತೆ. ನಾನು ಮಧ್ಯೆ ಒಂದು ಕುಚ್ಚು ಹಾಕ್ಕೊಂಡಿದ್ದೀನಿ. ನೀವು ಕುಚ್ಚು ಬೇಡ ಅಂದರೆ ಆ ಡಿಸೈನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೊಸಬ್ರು ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.